ನೆಕ್ಸ್ಟ್ ಮೊಮೆಂಟಲ್ಲೇ ಅವನ್ ರೂಮ್ ಡೋರ್ ಬೆಲ್ ಆಯ್ತು. ಅವನ್ ಇಮಿಡಿಯೇಟ್ ಆಗಿ ತನ್ನ ಫೋನ್ ಟೇಬಲ್ ಮೇಲಿಟ್ಟು ಹೋಗಿ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ರೆಡ್ ಶಾರ್ಟ್ ಡ್ರೆಸ್ ಹಾಕಿರೋ ಒಬ್ಳು ಹುಡುಗಿ ನಿಂತಿದ್ಲು. ಕಲರ್ ಮಾಡಿರೋ ಅವಳ ಹೇರ್, ರೆಡ್ ಲಿಪ್ಸ್ಟಿಕ್ ಎಲ್ಲ ರೂಪಾಲಿಗೆ ಬೋಲ್ಡ್ ಲುಕ್ ಕೊಟ್ಟಿತ್ತು. ಅವಳನ್ನ ನೋಡ್ತಿದ್ದ ಹಾಗೆ ಮಯೂರ್ ಬಾ ಒಳಗೆ ಅಂತ ಕರೆದ. ನಾನು ನಿನ್ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಕ್ಯಾನ್ ವಿ ಸಿಟ್ ದೇರ್ ಅಂತ ಚೇರ್ ಕಡೆ ಕೈ ತೋರಿಸ್ದ. ಮಾತು ತಾನೆ, ಆಡೋಣ ಬಿಡಿ, ಅದಕ್ಕೇನ್ ಕಾಸ್ ಕೊಡ್ಬೇಕಾ ಅಂತ ಹೇಳ್ತಾ ಹತ್ರ ಬಂದು ಅವನ್ ಕೂದ್ಲಲ್ಲಿ ಕೈ ಆಡ್ಸೋಕ್ ಶುರು ಮಾಡಿದ್ಲು. ಅವನ್ ಇಮಿಡಿಯೇಟ್ ಆಗಿ ತನ್ನನ್ ತಾನು ಕಂಟ್ರೋಲ್ ಮಾಡ್ಕೊಂಡು ಸ್ಟಾಪ್, ಸ್ಟೇ ಇನ್ ಯೋರ್ ಲಿಮಿಟ್ಸ್, ನಾನು ನಿನ್ನನ್ನ ಇಲ್ಲಿ ಕರ್ಸಿರೋದು ಬೇರೆ ಕೆಲ್ಸಕ್ಕೆ ಅಂತ ಹೇಳ್ದ. ಅವನ್ ಬಿಹೇವಿಯರ್ ನೋಡಿದ್ಮೇಲೂ ರೂಪಾಲಿ ಲಾಸ್ಟ್ ಚಾನ್ಸ್ ಅಂತ ಅವನ್ ಹತ್ರ ಬರೋಕೆ ಟ್ರೈ ಮಾಡಿದ್ಲು. ಆಗ ಅವನ್ ಕೋಪದಿಂದ, ನಿನಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ರನ್ನೂ ನಿನ್ ಕಸ್ಟಮರ್ ಅಂತಾನೆ ಅನ್ಕೋತಾ ಇದ್ಯಾ? ಸೈಲೆಂಟ್ ಆಗಿ ಅಲ್ಲಿ ಕೂತ್ಕೊಂಡು ನಾನ್ ಕೇಳೋ ಕ್ವೆಶ್ಚನ್ಗೆ ಸರಿಯಾಗಿ ಆನ್ಸರ್ ಮಾಡು ಅಂದ. ಅವನ್ ಬೈಗುಳ ಕೇಳಿ ಈ ಸಲ ರೂಪಾಲಿ ಸೈಲೆಂಟ್ ಆಗಿ ತನ್ನ ಬಟ್ಟೆಯೆಲ್ಲ ಸರಿ ಮಾಡ್ಕೊಂಡ್ಲು. ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಸೀರಿಯಸ್ ಆಗಿ ಹೇಳ್ದ. ಅವನ್ ವಾಯ್ಸ್ ಅಲ್ಲಿರೋ ಗಂಭೀರತೆ ನೋಡಿ ರೂಪಾಲಿ ಹಾ ಹೇಳಿ ಅಂತ ನಕ್ರ ಮಾಡ್ತಾ ಆನ್ಸರ್ ಮಾಡಿದ್ಲು. ಅವಳ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಹ್ಯಾಂಡ್ಸಮ್ ಹುಡುಗನ್ ಪಕ್ಕ ಇದ್ರೂನು ಅವನು ಅವಳ ಹತ್ರ ಬರೋದಿರ್ಲಿ, ಅವಳ ಕಡೆ ತಿರ್ಗಿನೂ ನೋಡ್ತಿರ್ಲಿಲ್ಲ. ಅವಳ ಮನಸ್ಸಲ್ಲೇ ಅಬ್ಬಾ ಅದೇನ್ ಆಟಿಟ್ಯೂಡ್ ಇವನ್ಗೆ, ಏನ್ ಊರ್ಗೆಲ್ಲ ತಾನೊಬ್ನೇ ಗಂಡ್ಸು ಅನ್ನೋ ಥರ ಆಡ್ತಾನೆ, ಅದೆಷ್ಟೊತ್ತು ವಿಶ್ವಾಮಿತ್ರನ್ ತರ ಕೂತಿರ್ತಾನೋ ನಾನು ನೋಡ್ತೀನಿ ಅಂತ ಅನ್ಕೋತಾ ಇದ್ಲು. ಮಯೂರ್ ಮಾತ್ ಮುಂದುವರ್ಸಿ, ನಿನ್ಗೆ 12th ಏಪ್ರಿಲ್ ಡೇಟ್ ನೆನ್ಪಿದ್ಯಾ ಅಂತ ಕೇಳ್ದ. ಅದಕ್ಕೆ ಅವಳು ಆಟಿಟ್ಯೂಡ್ ಇಂದಾನೆ, ನನ್ನ ಲೈಫಲ್ಲಿ ಎಷ್ಟೊಂದ್ ದಿನ ಬರುತ್ತೆ ಹೋಗುತ್ತೆ, ಹಾಗೆ ಅದೆಷ್ಟು ಏಪ್ರಿಲ್ 12th ಬಂದಿದ್ಯೋ, ನೀವ್ ಯಾವ ಏಪ್ರಿಲ್ 12th ಬಗ್ಗೆ ಹೇಳ್ತಿದ್ದೀರಾ ಅದನ್ನ ಕ್ಲಿಯರ್ ಆಗಿ ಹೇಳಿ ಅಂದ್ಲು. ಆಗ ಅವನ್ ಸಿಟ್ಟಲ್ಲಿ ಏಪ್ರಿಲ್ 12th 2016 ಈಗೇನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ದ. ಅವನ್ ಡೇಟ್ನ ಅಷ್ಟು ಜೋರಾಗಿ ಹೇಳಿದ್ ಕೇಳಿ ರೂಪಾಲಿ ಏನೋ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆಮೇಲೆ 6 ವರ್ಷದ ಹಿಂದಿನ ದಿನ ತಾನೆ, ಆರ್ ಯು ಇನ್ ಯೋರ್ ಸೆನ್ಸ್ ಆರ್ ನಾಟ್? ನನ್ಗೆ 6 ದಿನದ ಹಿಂದಿಂದೆ ನೆನ್ಪಿರಲ್ಲ, ಅಂಥದ್ರಲ್ಲಿ ನೀವು ನನ್ನ ಹತ್ರ 6 years ಬ್ಯಾಕ್ ಬಗ್ಗೆ ಕೇಳಿದ್ರೆ ನಾನೇನ್ ಹೇಳಿ ಅಂದ್ಲು. ಅವಳ ಮಾತ್ ಕೇಳಿ ಮಯೂರ್ ಕೋಪದಿಂದ, ಲೆಟ್ ಮಿ ಗಿವ್ ಯು ಸಮ್ ಹಿಂಟ್, ಸಂಗಮ್ ಚಕ್ರವರ್ತಿ ಅಂತ ಲಾಸ್ಟ್ ವರ್ಡ್ ತುಂಬಾ ಜೋರಾಗಿ ಹೇಳ್ದ. ಸಂಗಮ್ ಹೆಸರು ಕೇಳ್ತಿದ್ದ ಹಾಗೆ ರೂಪಾಲಿ ನಕ್ರ, ಮುಖದಲ್ಲಿ ಫೀಲಿಂಗ್ ಎಲ್ಲ ಬದಲಾಗೋಯ್ತು. ಅವಳಿಗೆ ತುಂಬಾ ವಿಷಯ ನೆನ್ಪಾಯ್ತು. ಆದ್ರೆ ಅದನ್ನ ಅವಳು ಬಾಯ್ ಬಿಟ್ಟು ಹೇಳೋಕೆ ಇಷ್ಟಪಡ್ಲಿಲ್ಲ. ಅವಳು ಸೈಲೆಂಟ್ ಆಗಿರೋದ್ ನೋಡಿ ಮಯೂರ್ ಏನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ದ. ಅದಕ್ಕೆ ಅವಳು ತೊದಲ್ತಾ, ಅದು ಆ ರಾತ್ರಿ ಅಂತ ಹೇಳಿ ಸ್ಟಾಪ್ ಮಾಡಿದ್ಲು. ಅವತ್ ರಾತ್ರಿ ಏನಾಯ್ತು ಅದನ್ನೇ ಹೇಳು ಅಂತ ಮಯೂರ್ ರೂಪಾಲಿ ಕಡೆ ಸೀರಿಯಸ್ ಲುಕ್ ಕೊಟ್ಟು ಹೇಳ್ದ. ಅವಳು ಮಾತಾಡೋಕು ಮುಂಚೆನೆ, ನಾನು ಅವತ್ ನಿನ್ಗೆ ಒಂದ್ ಕೆಲ್ಸ ವಹಿಸಿದ್ದೆ, ನೆನಪಿದ್ಯಾ ಅಂತ ಕೇಳ್ದ. ಹಾ ನೆನ್ಪಿದೆ, ಮುಂದೆ ಹೇಳು ಅಂದ್ಲು. ಮಯೂರ್ ಮಾತ್ ಮುಂದ್ವರ್ಸಿ, ಅವತ್ತು ನೀನ್ ಯಾವ ರೂಮ್ನಲ್ಲಿದ್ದೆ ಅಂತ ಕೇಳ್ದ. ಅದಕ್ಕೆ ಅವಳು, ಅಯ್ಯೋ ಅದೆಲ್ಲ ನನಗೆ ಹೇಗ್ ನೆನ್ಪಿರತ್ತೆ, ಅದಾಗಿ 6 years ಆಯ್ತು, ಅದ್ ಯಾವ ತರ ಕ್ವೆಶ್ಚನ್ ಕೇಳ್ತೀರಾ ನೀವು ಅಂದ್ಲು. ಆಗ ಮಯೂರ್, ಲುಕ್, ಆ ಘಟನೆ ನಡೆದು ತುಂಬಾ ಟೈಮ್ ಆಯ್ತು, ಅದು ನನಗೂ ಗೊತ್ತು, ಆದ್ರೆ ಆ ಕ್ಲೈಂಟ್ ನಿನಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತಾನೂ ನನಗ್ ಗೊತ್ತು. ಸೊ ಅದು ನಿನಗೆ ನೆನಪಿರ್ಲೇಬೇಕು. ಸೊ ಜಾಸ್ತಿ ನಾಟಕ ಮಾಡ್ದೆ, ಅವತ್ತು ನೀನು ಯಾವ ರೂಮ್ಗೆ ಯಾರ ಜೊತೆ ಹೋಗಿದ್ದೆ ಅಂತ ನಿಜ ಹೇಳು ಅಂದ. ಆದ್ರೆ ರೂಪಾಲಿ ಮಾತ್ರ ಇದರಿಂದ ತನಗೇನ್ ಲಾಭ ಅಂತ ಯೋಚಿಸ್ತಾ ಇದ್ಲು. ಯಾಕೆ ಅಂದ್ರೆ ಆ ರಾತ್ರಿ ಸತ್ಯ ತಿಳ್ಕೊಳ್ಳೋದು ಮಯೂರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದನ್ ತಿಳ್ಕೊಳ್ಳೋಕೆ ಅವನ್ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾನೆ ಅಂತ ಅವಳಿಗೆ ಅವನ್ ಮಾತಿಂದಾನೆ ಅರ್ಥ ಆಗಿತ್ತು. ಅವಳು ಮತ್ತೆ ಒಂಥರ ಸ್ಮೈಲ್ ಮಾಡ್ತಾ, ನನಗ್ ಜಾಸ್ತಿ ಏನೂ ನೆನಪಿಲ್ಲ, ಆದ್ರೆ ನೀವೇನಾದ್ರೂ ಹೆಲ್ಪ್ ಮಾಡಿದ್ರೆ ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂದ್ಲು. 1 lakh ಇದೆ ಅಂತ ಹೇಳ್ತಾ ತನ್ನ ಬ್ಯಾಗ್ನಿಂದ ಒಂದಷ್ಟು ನೋಟಿನ ಕಂತೆ ತೆಗೆದು ಟೇಬಲ್ ಮೇಲಿಟ್ಟ. ಆ ಗರಿ ಗರಿ ನೋಟ್ ನೋಡಿ ರೂಪಾಲಿ ಕಣ್ಣಲ್ಲಿ ಶೈನ್ ಕಾಣಿಸ್ಕೊಳ್ತು. ಅವಳು ಅದ್ರಿಂದ ತನ್ನ ಗಮನ ಬೇರೆ ಕಡೆ ನೋಡೋಕೆ ಟ್ರೈ ಮಾಡಿದ್ರು ಅದಾಗದೆ ಪದೇ ಪದೇ ಅವಳ ಕಣ್ಣು ಆ ನೋಟ್ಗಳನ್ನೇ ನೋಡ್ತಿತ್ತು. ಆದ್ರೂ ಅವಳು ಕಷ್ಟಪಟ್ಟು ತನ್ನ ಆಸೆ ಕಂಟ್ರೋಲ್ ಮಾಡ್ಕೊಂಡು ತಲೆ ಕೆಳಗಡೆ ಹಾಕೊಂಡು ಕೂತ್ಕೊಂಡ್ಲು. ಅವಳು ಹಣ ನೋಡಿನೂ ನಾಟಕ ಮಾಡ್ತಾ ಸುಮ್ನೆ ಕೂತಿರೋದ್ ನೋಡಿ ರೂಪಾಲಿ ತರದ ಹುಡುಗಿರು ಬರೀ ಹಣಕ್ಕೋಸ್ಕರನೇ ಎಲ್ಲಾ ಮಾಡೋದು,
ದುಡ್ಡು ಸಿಗುತ್ತೆ ಅಂದ್ರೆ ಏನ್ ಬೇಕಿದ್ರೂ ಮಾಡ್ತಾರೆ ಅಂತ ಅವನಿಗನ್ನಿಸ್ತು. ಅದಕ್ಕೆ ಅವನು ಇವತ್ ಪೂರ್ತಿ ತಯಾರಾಗೆ ಬಂದಿದ್ದ. ನೆಕ್ಸ್ಟ್ ಮೊಮೆಂಟ್ನಲ್ಲೇ ಮತ್ತೆ ಬ್ಯಾಗ್ ಜಿಪ್ ಓಪನ್ ಮಾಡಿ ಅದ್ರಲ್ಲಿರೋ ಇನ್ನೊಂದಷ್ಟು ನೋಟಿನ ಕಂತೆ ಹೊರಗಡೆ ತೆಗೆದು 2 ಲಕ್ಷ ಅಂತ ಹೇಳಿ ಅದನ್ನು ಟೇಬಲ್ ಮೇಲಿಟ್ಟ. ಅಷ್ಟು ಬಿಗ್ ಅಮೌಂಟ್ ಕೇಳಿ ರೂಪಾಲಿ ಅಂತೂ ಆಕಾಶದಲ್ಲಿ ತೇಲೋಕ್ ಶುರು ಮಾಡ್ಬಿಟ್ಲು. ಒಂದೇ ಒಂದು ಸತ್ಯ ಹೇಳೋಕೆ ಇಷ್ಟೆಲ್ಲ ದುಡ್ಡು ಸಿಕ್ತಿರೋದು ಅವಳ ಲೈಫ್ನಲ್ಲಿ ಇದೇ ಫಸ್ಟ್ ಟೈಮ್ ಆಗಿತ್ತು. ಆದ್ರೆ ಈಗ ಬಂದಿರೋ ಅವಕಾಶ ಬಿಟ್ಕೊಡ್ಬಾರ್ದು ಅನ್ಕೊಂಡು ಮಯೂರ್ ಕಡೆ ನೋಡ್ತಾ, ಹಾ, ನಾನು ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಆದ್ರೆ ನಂಗ್ ಜಾಸ್ತಿ ಏನೂ ನೆನ್ಪಾಗ್ತಿಲ್ಲ ಅಂತ ಹೇಳ್ತಾ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಯೋಚ್ಸೋ ತರ ಡ್ರಾಮಾ ಮಾಡಿದ್ಲು. ಅವಳ ಈ ನಾಟಕ ನೋಡಿ ಮಯೂರ್, ನೋಡು, ಸುಮ್ನೆ ನನ್ನ ಎದುರು ಡ್ರಾಮಾ ಮಾಡ್ಬೇಡ, ನಿನಗೇನ್ ಬೇಕು ಅಂತ ನನಗ್ ಗೊತ್ತು, ಅದನ್ ಕೊಡ್ತೀನಿ. ಸೊ ಈ 3 ಲಕ್ಷನೂ ಇಟ್ಕೊಂಡು ಆ ರಾತ್ರಿ ಏನಾಯ್ತು ಅಂತ ಸರಿಯಾಗಿ ಹೇಳು ಅಂದ. ಮತ್ತೆ ಕಂಟಿನ್ಯೂ ಮಾಡಿ, ಅವತ್ತು ನಾನು ನಿಂಗ್ ವಹಿಸಿದ ಕೆಲ್ಸ ನೀನ್ ಮಾಡಿಲ್ಲ. ಆ ಸಂಗಮ್ ಜೊತೆ ನೀನಿರೋ ಕೆಲವೊಂದು ಫೋಟೋಸ್ ಬೇಕಿತ್ತು ನನಗೆ, ಆದ್ರೆ ನಿನ್ ಹತ್ರ ಅಷ್ಟು ಚಿಕ್ಕ ಕೆಲ್ಸಾನೂ ಮಾಡೋಕಾಗ್ಲಿಲ್ಲ. ಆ ಟೈಮ್ನಲ್ಲಿ ನನ್ ಪರಿಸ್ಥಿತಿನೂ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಿನ್ ಹತ್ರ ಏನೂ ಕೇಳ್ದೆ ಸುಮ್ನಿದ್ದೆ. ಆದ್ರೆ ಅವತ್ತು ನಿನ್ ರೂಮ್ನಲ್ಲಿ ಏನಾಯ್ತು ಅಂತ ನೀನು ಇವತ್ ನನಗೆ ಹೇಳಲೇಬೇಕು ಅಂತ ವಾರ್ನಿಂಗ್ ಟೋನ್ನಲ್ಲಿ ಹೇಳ್ದ. ಅವನ್ ಬಾಯಿಂದ ಬರ್ತಿರೋ ಒಂದೊಂದೇ ಶಬ್ದ ಕೇಳಿ ರೂಪಾಲಿ ಮುಖದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಹೋಯ್ತು. ಯಾಕೆ ಅಂದ್ರೆ ತಾನ್ ಸತ್ಯ ಹೇಳಿದ್ಮೇಲೆ ಮಯೂರ್ ದುಡ್ಡು ವಾಪಸ್ ತಗೊಂಡ್ಬಿಟ್ರೆ ಅಂತ ಅವಳಿಗೆ ಭಯ ಶುರುವಾಯ್ತು. ಅವಳ ಮುಖದಲ್ಲಿರೋ ಟೆನ್ಷನ್ ನೋಡಿ ಮಯೂರ್, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಈ ಅವತಾರಗಳನ್ನೆಲ್ಲ ನೋಡ್ತಾ ಕೂರೋಕೆ ನನಗ್ ಟೈಮ್ ಇಲ್ಲ, ಬೇಗ ಅದೇನ್ ಸತ್ಯ ಅಂತ ಬಾಯ್ಬಿಡು ಅಂತ ಹೇಳ್ದ. 5 ಲಕ್ಷ ಅಂತ ತನ್ನ ಫೈನಲ್ ರೇಟ್ ಹೇಳಿದ್ಲು. ಸತ್ಯ ಹೇಳಿದ್ರೆ ಮಯೂರ್ ತನಗ್ ಬೈತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಆದ್ರೆ ಇಷ್ಟು ಚಿಕ್ಕ ಕೆಲ್ಸಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಸಿಗೋದನ್ನ ಕಳ್ಕೊಳ್ಳೋಕೆ ಅವಳು ರೆಡಿ ಇರ್ಲಿಲ್ಲ. ಅವಳು ಹೇಳಿದ್ ಕೇಳಿ ಮಯೂರ್ ಕೋಪದಿಂದ, ಏನೋ 5 ಲ್ಯಾಕ್? ಅದನ್ ದುಡಿಯೋಕೆ ಎಷ್ಟ್ ಕಷ್ಟಪಡ್ಬೇಕು ಅಂತ ಗೊತ್ತಾ ನಿನಗೆ ಅಂತ ಜೋರಾಗಿ ಕೂಗಾಡ್ದ. ಆಗ ರೂಪಾಲಿ, ಕೋಪ ಮಾಡ್ಕೋಬೇಡಿ ಸರ್, ನೀವ್ ಹೇಳ್ದಾಗೆಲ್ಲ ಕೇಳೋಕೆ, ನಿಮ್ ತಾಳಕ್ ತಕ್ಕ ಕುಣಿಯೋಕೆ ನನ್ನನ್ನೇನ್ ರೋಬೋಟ್ ಅನ್ಕೊಂಡಿದೀರಾ? ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಂದ್ಲು. ಅವಳ ಮಾತ್ ಕೇಳಿ ಕೋಪ ಬಂದ್ರು ಮಯೂರ್ ಫೋರ್ಸ್ಫುಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಬ್ಯಾಗಲ್ಲಿರೋ 5 ಲಕ್ಷ ತೆಗೆದು, ಇಟ್ಕೋ 5 ಲ್ಯಾಕ್. ಈಗ ಪಿನ್ ಟು ಪಿನ್ ಏನಾಯ್ತು ಎಲ್ಲ ಹೇಳು. ಅವತ್ ರಾತ್ರಿ ನೀನ್ ಯಾವ ರೂಮ್ಗೆ ಹೋದೆ? ಅಲ್ಲೇನಾಯ್ತು? ಎಷ್ಟೊತ್ತಿಗಲ್ಲಿಂದ ವಾಪಸ್ ಹೋದೆ? ಎಲ್ಲ ಹೇಳು, ನನಗೆ ಎಲ್ಲ ಸತ್ಯ ಗೊತ್ತಾಗ್ಬೇಕು ಅಂತ ಹೇಳ್ದ. ಅವನ್ ಮಾತಲ್ಲಿರೋ ಕ್ಯೂರಿಯಾಸಿಟಿ ನೋಡಿ ಇನ್ನ ತಾನ್ ಸತ್ಯ ಹೇಳೋಕೆ ತಡ ಮಾಡೋದು ಸರಿಯಲ್ಲ ಅಂತ ರೂಪಾಲಿಗನ್ನಿಸ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.